ನಮಸ್ತೆ, ನನ್ನ ಹೆಸರು ನಿಶಾ ಪಾಟೀಲ್. ನಾನು ಗ್ರಾಫೋಥೆರಪಿಸ್ಟ್. ನಾವು ಸಾಮಾನ್ಯವಾಗಿ ನಾವು ಪೋಷಕರಾಗ್ಲಿ ಅಥವಾ ಟೀಚರ್ಸ್ ಆಗಲಿ, ಅವರೆಲ್ಲರೂ ಮಕ್ಳಿಗೆ ಹೇಳ್ತೀವಿ, ನಿನ್ನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ, ನೀನು ಸರಿ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ. ಆದರೆ ಯಾವ ಥರ ಸರಿ ಮಾಡ್ಕೊಳ್ಬೇಕು ಅಂತ ಯಾರೂ ಹೇಳಲ್ಲ. ಈ ಹ್ಯಾಂಡ್ ರೈಟಿಂಗ್ ಡೆವಲಪ್ಮೆಂಟ್ ಮಾಡೋದ್ರಿಂದ ಅದಕ್ಕೆ ಆನ್ಸರ್ ಸಿಕ್ಕುತ್ತೆ. ಹೇಗೆ ಅಂತ ಹೇಳಿದರೆ, ನಾವು ಎಕ್ಸಸೈಸಸ್ನ ಹೇಳ್ಕೊಡ್ತೀವಿ. ಒಂದು 7 ಎಕ್ಸಸೈಸ್, ಬರೀ ಒಂದು 2 to 3 ಮಿನಿಟ್ಸ್ ಅಷ್ಟೇ ತಗೊಳ್ಳೋದು. ಅದು ಮಾಡೋದ್ರಿಂದ ನ್ಯೂರೋ ಪಾತ್ವೇಸ್ ಆಕ್ಟಿವೇಟ್ ಆಗುತ್ತೆ, ಮೈಂಡ್ ಮತ್ತು ಬಾಡಿ ಸಿಂಕ್ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಮಸಲ್ ಮೆಮೊರಿ ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಮತ್ತು ನಾವು ಯಾವ ಥರ ಪೆನ್ನ ಬಳಸಬೇಕು, ಯಾವ ಥರ ಪೆನ್ಸಿಲ್ನ ಬಳಸಬೇಕು, ನಮ್ಮದು ನೇಲ್ದು ಟೆಕ್ಸ್ಚರ್ ನೋಡಿ ಯಾವ ಥರ ಪೆನ್ನ ಬಳಸ್ಬೇಕಂತ ಹೇಳ್ತೀವಿ. ಮತ್ತು ಮಕ್ಕಳು ಯಾವ ಥರ ಕೂತ್ಕೊಳ್ಬೇಕು ಬರಿಬೇಕಾದ್ರೆ, ಆಮೇಲೆ ಯಾವ ಥರ ಬುಕ್ನ ಯಾವ ಆ್ಯಂಗಲ್ನಲ್ಲಿ ಇಟ್ಕೊಳ್ಬೇಕು, ಇದನ್ನೆಲ್ಲ ಹೇಳ್ಕೊಡ್ತೀವಿ. ಹಾಗೆ ಹೇಳ್ಕೊಟ್ಟಾಗ ಅವ್ರ ಕೂರ ಪೋಸ್ಚರ್ ಸರಿ ಆಯ್ತು ಅಂತ ಹೇಳಿದ್ರೆ ಅರ್ಧ ಬ್ಯಾಟಲ್ ವಿನ್ ಆದಂಗೆ. ಯಾಕೆ ಅಂತ ಹೇಳಿದ್ರೆ ಅದರಿಂದ ಅವರಿಗೆ ತುಂಬ ಸ್ಟ್ರೆಸ್ ಆಗುತ್ತೆ, ತುಂಬ ಲಾಂಗಾಗಿ ಬರಿಬೇಕು ಅಂತ ಹೇಳಿದಾಗ. ಅದರಿಂದ ಎಲ್ಲದರಿಂದನೂ ಹೊರಗೆ ಬರ್ಬೋದು. ಥ್ಯಾಂಕ್ ಯು.